ನನಗೇನ ಹೆಂಗೆ ಅನ್ನಿಸ್ತೈತೆ ಅಂತಂದ್ರೆ ಮತ್ತು ಆಕ್ಸಿಡೆಂಟ್ ಆಯ್ತಲ್ಲ ಅವತ್ತೇ ಅತ್ತ ಏನಾನ ಆಗಿದ್ರತ್ತ ಹೇಳತ್ತಿ ಮರ್ಕೊಂತಿದ್ವತ್ತ ಅಲ್ಲೇ ನಮ್ಮ ಹ್ಞೂ ನಮ್ಮ ನಾನು ಹಂಗೆ ಅನ್ಕೊಂತೀನಿ ಆ ಕಾಲು ಮರಿಯೋದು ಬದಲು ಅವತ್ತೇನಾನ ಆಗಿದ್ರತ್ತ ಇವನಿಗೆ ಮದುವೆನೂ ಆಗ್ತಿರ್ಲಿಲ್ಲ ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲತ್ತ ಸಾಕು ನೀನು ಒಬ್ಬಳೇ ಇರ್ತಿದ್ದತ್ತ ಎಲ್ರಕ್ಕೊಂದು ಆಗಿದ್ರೆ ಇಡತ್ತೆ ಮರ್ತ್ಕೊಬಿಡ್ತಿದ್ವಿ ನಾವು ಅವನ್ನ ಅಲ್ಲೇ ಮರ್ತಿವತ್ತಿಗೆ ನಮ್ಮ ಜೀವನ ನಾವು ಹೆಂಗೋ ಮಾಡ್ಕೊಂಡಿರ್ತಿದ್ವಿ ಇವ್ನ ಮದುವೆ ಆಗೋದು ಇರ್ತಿಲ್ಲ ಅವಾಗಿನ ಮದುವೆ ಆಗಕ್ಕಂತ ಹೋಗ್ತಿದ್ದ ಅವತ್ತು ಹಂಗಾಗಿದ್ರೆ ಸಾಕಾಗಿತ್ತು ಹಂಗಾಗಿದ್ರೆ ಸಾಕಾಗಿತ್ತು ಮದುವೆನೇ ಆಗ್ತಿರ್ಲಿಲ್ಲ ಎರಡರಕ್ಕೊಂದು ತೀರ್ಮಾನ ಆಗಿದ್ರೆ ಸಾಕಾಗಿತ್ತಮ್ಮ ಇವನು ಇರಲೇಬಾರ್ದಾಯ್ತು ಅನ್ಸುತ್ತೆ ನನಗೆ ನೆನೆಸ್ಕೊಂಡ್ರೆ ಹಂಗೆ ಮಾತಾಡ್ತಾನೆ ಎದ್ದಾಗ ಹಂಗೇನೆ ಥೂ ಅನ್ರಿ ಇನ್ನು ಏನೇನು ಅಂತೀರಿ ಎಷ್ಟು ಶಾಪ ಆಗ್ತೀರ ತಾಯಿ ಮಗಳಿಬ್ರು ನನಗೆ ಹಾಕ್ರಿ ನೀವು ಹಿಂಗೆ ಮಾಡ್ತೀರಂತ ನಾನು ಅಂದ್ಕೊಂಡಿರಲಿಲ್ಲ ನಿಮ್ಮ ಹತ್ರ ಇಂಥ ಬುದ್ಧಿ ಐತಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಇವಾಗ ಗೊತ್ತಾಗ್ತೈತೆ ನಿಮ್ಮ ಬಂಡವಾಳ ಎಲ್ಲ ಏನು ನನಗೆ ಅಂತ ಪಾಪ ಜೀವನ ಯಾವ ಬಂದಪ್ಪ ಪಾಪ ಬಾ ಬಾರಪ್ಪ ನೀವಿಬ್ರು ನನ್ನ ಬೈಕ್ ಎಂತ ಇದ್ರಲ್ಲ ಆವಾಗಲೇ ಬಂದೆ ನಿಮ್ಮ ಬಂಡವಾಳ ಎಲ್ಲ ನನಗೆ ಗೊತ್ತಾಯಿತು ಅಲ್ಲ ನೋಡು ಅಲ್ಲ ಕಡಮ್ಮ ತಾಯಿಯಾಗಿ ನೀನು ಹೆಂಗೆ ಮಾತಾಡ್ತಾ ಇದೀಯ ಯಾವ ತಾಯಿನೂ ನಿನ್ನ ಥರ ಮಾತಾಡಲ್ಲ ಅಮ್ಮ ಏನು ಮಾತಾಡ್ತು ಏನು ಮಾತಾಡ್ತು ಆಕ್ಸಿಡೆಂಟ್ ಆದಾಗ ಅವ್ನಿಗೇನ ಅವತ್ತೇ ಆಗಿದ್ರೆ ನಾವು ಇಷ್ಟೊತ್ತಿಗೆ ಮರ್ತ್ಕೊಬಿಟ್ಟಿದ್ವಿ ಅವತ್ತೇ ಎರಡರಕ್ಕೊಂದು ಆಗಿದ್ರೆ ಸಾಕಾಗಿತ್ತು ಅಂತೇಳಿ ನೀವಿಬ್ರು ಮಾತಾಡ್ತಿಲ್ಲ ನೀವು ಅವಾಗಿಂದ ಮಾತಾಡ್ತಾ ಇರೋದೆಲ್ಲ ಕೇಳಿಸ್ಕೊಂಡಿತ್ತಾ ಇದ್ದೀನಿ ನೀವು ಮಾತಾಡ್ತಾ ಇರೋದು ಒಂದೊಂದು ಮಾತು ನಾನು ಎಲ್ಲ ಕೇಳಿಸ್ಕೊಂಡಿದ್ದೀನಿ ಒಂದೊಂದು ಪದನೂ ಬಿಟ್ಟಿಲ್ಲ ನಾನು ಎಲ್ಲ ಕೇಳಿಸ್ಕೊಂಡಿದ್ದು ನನ್ನ ಕಿವಿಯಾರೇನೆ ಅಲ್ಲ ನೀವು ಹೆಂಗೆ ಮಾತಾಡ್ತೀರಾ ನೋಡು ಏನೋ ಬಿಡು ಮಾತಾಡಬಾರ್ದು ಅಂತ ನಾನು ಸುಮ್ಮನಿದ್ದೀನಿ ನನ್ನ ಜೀವನ ಹಾಳು ಮಾಡಿಬಿಟ್ರಲ್ಲ ನೀನು ಅಮ್ಮ ಸೇರ್ಕೊಂಡು ಅಪ್ಪ ಜೀವನ ಹಂಗಲ್ಲ ಕಣಪ್ಪ ಮಾತಾಡಿದ್ದು ನೋಡೋ ನೀನು ಹಂಗೆ ಮಾತಾಡ್ದಲ್ಲ ಸಿಟ್ಟಲ್ಲ ಸಿಟ್ಟಿಗೆ ನಾನು ಹಂಗೆ ಮಾತಾಡ್ದೆ ಕಣಪ್ಪ ಸಿಟ್ಟು ನೋಡಪ್ಪ ನಾವು ಹೇಳ್ದಂಗೆ ಕೇಳಲಿಲ್ಲ ಅಂತ ಸಿಟ್ಟು ಬಂದಾಗ ಯಾರೇ ಆಗಲಿ ತಂದೆ ತಾಯಿ ಒಂದೊಂದ್ಸತಿ ಸಿಟ್ಟು ಬಂದಾಗ ಈಗ ಯಾರೇ ಆಗಲಿ ಇವಾಗ ಯಾರನ್ನ ಈಗ ಇವ್ರ ಅತ್ತೆನೇ ತಗೊಳಪ್ಪ ಇವ್ರ ಮಗ ಕುಡ್ದು ಬಂದಾಗ ಇವ್ರ ಅತ್ತೆ ಮಗ ಕುಡ್ದು ಬಂದಾಗ ಇವ್ರ ಸ್ವಾಮಿ ಅತ್ತೆ ಅವ್ನು ಕುಡಿತಾನಲ್ಲ ಅವ್ನು ತಿಕ್ಲು ಸೊಪ್ಪು ಕುಡಿಯೋದಕ್ಕೆ ಅಯ್ಯೋ ಏನನಾಗಿ ಏನನಾಗಿ ಸತ್ತನ ಸಾಯಲ್ಲ ಇಂತ ನನ್ನ ಮಕ್ಕಳು ಅಂತ ಹೇಳಿ ಅಂಬ್ತೈತಿ ಅದು ಒಟ್ಟೂರಿಗೆ ಹಂಗೆ ಅಂಬ್ತಾರ ಅಷ್ಟೇ ಈ ಆ ತಾಯರೂ ಹಂಗೆ ಬಯಸಲ್ಲ ಕಣಪ್ಪ ಒಟ್ಟೂರಿಗೆ ಸಿಟ್ಟಿಗೆ ಹಂಗೆ ಮಾತಾಡ್ತಾರೆ ಎಂಥ ಮಕ್ಕಳು ಇಲ್ದಿದ್ರು ಬೇಡ ಅಂತೇಳಿ ಸುಮ್ಮನೆ ಹಂಗೆ ಮಾತಾಡ್ತಾರೆ ಕಣಪ್ಪ ಆದರೆ ಮಕ್ಕಳು ಎಂಬುದು ಆಸೆ ಇದ್ದೇ ಇರುತ್ತೆ ಬಿಡಪ್ಪ ಪಾಪ ಬಿಡಪ್ಪ ನನಗೆ ಗೊತ್ತಿಲ್ಲ ಕಣ್ಪಪ್ಪ ನಾನು ನೋಡಲಿಲ್ಲ ನಾವು ಏನೋ ಸಿಟ್ಟಿಗೆ ಮಾತಾಡ್ಕೊಂಡ್ವಿ ಬಿಡಪ್ಪ ಪಾಪ ಬಿಡು ಅವೆಲ್ಲ ಮನಸ್ಸಿನಾಗ ಇಕ್ಕಮಕ್ಕೆ ಹೋಗ್ಬೇಡ ಮುಚ್ಚ್ರಿ ಬಾಯಿ ನಿಮ್ಮನ್ನು ಮಾತ್ರ ನಾನು ಯಾವತ್ತೂ ನಂಬಲ್ಲ ನಿಮ್ಮಿಂದ ನನ್ನ ಜೀವನ ಹಾಳಾಯಿತು ನಾನು ಇನ್ನೊಂದು ಕ್ಷಣನೂ ಈ ಮನೆಯಲ್ಲಿರಲ್ಲ ನೀವೇ ಇರಲಿ ನೀವೇ ಅದು ಹೆಂಗಿರ್ತೀರ ಇರಲಿ ನೋಡೋಣ ಅಲ್ಲ ಕಣೆ ಜೀವಿತ ನೀನೇನಂತ ಹೇಳ್ತಿದ್ದೆ ನಾನು ಮದುವೆ ಮಾಡಿಸ್ಲಿಲ್ಲ ಅಂದಿದ್ರೆ ಇವನು ಮದುವೆನೇ ಆಗ್ತಾ ಇರಲಿಲ್ಲ ಅಂದಲ್ಲ ನೀನು ಹಿಂಗೆಲ್ಲ ಮಾಡ್ತಾನೆ ಇರಲಿಲ್ಲ ನನ್ನ ಸ್ವಾತಿ ಜೀವನ ಹಾಳು ಮಾಡ್ತಾನೆ ಇರಲಿಲ್ಲ ನೀನು ಮಾಡಿರೋದಕ್ಕೆ ಅವಳ ಜೀವನನೂ ಹಾಳಾಯಿತು ಹೆಂಗೋ ಆತ ಎಲ್ಲೋ ಇರೋಳತ್ಲಾಗಿ ಹೆಂಗೋ ಯಾರನ್ನ ಅವಳು ಇಷ್ಟಪಟ್ಟವಳು ಮದುವೆ ಹಾಕ್ಕೊಂಡು ಹೆಂಗೋ ಇರೋಳತ್ತ ನೀನೇ ಮಾಡಿದ್ದು ಥೂ ಹಿಂಗೆಲ್ಲ ನಿಮ್ಮ ಹತ್ರ ಇಂಥ ಬುದ್ಧಿ ನಿಮ್ಮ ಬಂಡವಾಳ ಎಲ್ಲ ನನಗೆ ಇವತ್ತು ಗೊತ್ತಾಯಿತು ಕಿವಿಯಾರೇ ನಾನು ಕೇಳಿಸ್ಕೊಂಡಾಗ ನಾನು ಬಿಡು ಮಾತಾಡಬಾರ್ದು ಅಂತ ಸುಮ್ಮನಿದ್ದೆ ಅಷ್ಟೇ ನಾನು ಇನ್ನೊಂದು ಕ್ಷಣ ಈ ಮನೇಲಿ ಇರಲ್ಲ ಯಾಕಪ್ಪ ಹಂಗೆ ಮಾತಾಡ್ತೀಯ ಅಯ್ಯ ಪಾಪ ಏನೋ ಸಿಟ್ಟಿಗೆ ಬೈಕ್ ಎಂತಾರಪ್ಪ ಎಂತಾರು ಅದಕ್ಕೆ ಮನೆಯಾಗಿರಲ್ಲ ಅಂತಂದ್ರೆ ಪಾಪ ಹೋಗ್ಬೇಡ ನೋಡು ಬೇಡ ಕಣಪ್ಪ ಬೇಡ ಎಲ್ಗೂ ಹೋಗ್ಬೇಡ ಕಣಪ್ಪ ಯಾರು ಬೆಲೆ ಕೊಡಲ್ಲ ಹೋದ್ರೆ ನಮಗೂ ಬೆಲೆ ಇರಲ್ಲ ನಿನ್ಗೂ ಬೆಲೆ ಇರಲ್ಲ ಕಣಪ್ಪ ಪಾಪ ಹೋಗ್ಬೇಡ ಕಣಪ್ಪ ಇಲ್ಲ ನಾನೊಂದು ಕ್ಷಣ ನೀವು ಮನೆಯಾಗಿರಲ್ಲ ಈಗ ನಾನು ಕೆಲ್ಸಕ್ಕೆ ಹೋಗ್ದಿಲ್ಲದಕ್ಕೆ ನೀವು ಬೈಕ್ ಹೋಗಲ್ಲ ಅಂತ ಹೇಳಿದ್ಕೆ ನೀವು ಬೈಕ್ ಎಂಬ್ತಾ ಇದ್ದೀರಾ ಕೆಲ್ಸಕ್ಕೆ ಹೋಗಲ್ಲ ನಾನು ದೊಡ್ಡದಾಗಿ ನಾನು ಕಟ್ಟೋಕ್ಕಾಗಲ್ಲ ಬೇಡ ಅಂತ ಹೇಳಿದಕ್ಕೆ ನೀವು ನನ್ನ ಬೈಕ್ ಎಂಬ್ತಾ ಇದ್ದೀರಾ ಯಾವತ್ತು ನಾನು ಹೋಗ್ತೀನಿ ಅಂದೆ ನೀನೇನು ಹೇಳಿದೆ ಬೇಡ ಇನ್ನೂ ಸ್ವಲ್ಪ ದಿನ ಹೋಗ್ಬೇಡ ಅಂತಂದೆ ಗಂಡ ಹೆಂಡ್ತಿ ನಡುವೆ ತಂದಿಕ್ಕಾಗಿ ಮಾಡಿರೋ ಅಂಥ ಕೆಲಸಗಳು ನೀವೆಲ್ಲನ ಗಂಡ ಹೆಂಡ್ತಿ ದೂರ ಆದರೆ ಸಾಕು ಅಂತ ಗಂಡ ಹೆಂಗೋ ಬಿಡತ್ತ ನನ್ನ ಮಗ ಸೊಸೆ ಚೆನ್ನಾಗಿರಲಿ ಅಂತ ಬಯಸಲ್ಲ ನೀವು ಇಲ್ಲೋ ತಂದಿಕ್ಕಿದ್ರಿ ಗಂಡ ಹೆಂಡ್ತಿ ಮದುವೆ ಜಗಳ ಮಾಡ್ಕೊಂಡು ದೂರ ಆಗಂಗೆ ಮಾಡಿದ್ರಿ ನಾನು ನನ್ನ ಹೆಂಡ್ತಿ ಹೆಂಗೋ ಚೆನ್ನಾಗಿರ್ತಿದ್ವಿ ಸ್ವಾತಿ ನನ್ನಂಥವನ್ನ ಮದುವೆ ಆಗಿರೋದು ಹೆಚ್ಚು ನನ್ನ ಅದೃಷ್ಟ ನನ್ನ ಮದುವೆ ಆಗೈತೆ ಅಂತಂದರೆ ಅದು ನನ್ನ ಅದೃಷ್ಟ ನನಗೆ ಹೆಂಗಿದ್ದವನು ಅಯ್ಯೋ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಭಾಳ ಬೇಜಾರಾಗುತ್ತೆ ನಿಮ್ಮ ಹತ್ರ ಇಂಥ ಬುದ್ಧಿ ಐತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಣ್ಣ ಇವಾಗ ಏನಾಗೈತೆ ಅಂತ ಹಿಂಗೆ ಆಡ್ತಾ ಇದೀಯಾ ಅಯ್ಯೋ ದೇವಾ ಹೇಳೋದು ಅರ್ಥ ಮಾಡ್ಕೊಳ್ಳೋಣ ಇಲ್ಲಿ ನೋಡಿಲಿ ನಾವು ನಿನ್ನೊಳದಕ್ಕೆ ಹೇಳೋದು ಏನು ಮಾತಾಡೀವಿ ನಾವು ಏನೋ ದುಡ್ದೆ ನೋಡು ಕೆಲ್ಸಕ್ಕೆ ಹೋಗಲ್ಲ ಅಂತಂದ ಅದನ್ನ ಹೆಂಗೋ ಲೋನ್ ತಗೊಂತಿದ್ವಿ ಲೋನ್ ಬರ್ಸಿದ್ದೀವಿ ಮತ್ತು ಯಾರು ಕಟ್ತಾರೆ ತಿಂಗಳ ಅಂತ ಮಾತಾಡಿದ್ದು ನಿಜ ಏನೋ ಬೈಕ್ ಎಂತಾರಪ್ಪ ಮನೆಯಾಗ ಸಿಟ್ಟು ಬಂದಾಗ ಮನೆಗಳವ್ರ ಮೇಲೇ ಒಂದೊಂದ್ಸತಿ ಜಗಳ ಆಗೋದು ಮನೆಯಾಗೆ ಎಲ್ಲ ಒಂದೇ ಸಂಖ್ಯೆ ಇರೋಕ್ಕಾಗಲ್ಲ ಒಂದೊಂದ್ಸತಿ ಮುನ್ಸು ಎಲ್ಲ ಇದ್ದಿದ್ದೇನೆ ಸುಖ ದುಃಖ ನಲಿವು ಎಲ್ಲ ಇರುತ್ತೆ ಒಂದೊಂದ್ಸತಿ ನಗು ಇರುತ್ತೆ ಒಂದೊಂದ್ಸತಿ ಅಳು ಇರುತ್ತೆ ಮನೆಯ ಮೇಲೆ ಯಾವಾಗಲೂ ಒಂದೇ ಸಂಖ್ಯೆ ಇರೋಕ್ಕಾಗಲ್ಲ ಬೇಜಾರ ಇದೆಲ್ಲ ಇದ್ದಿದ್ದೇನೆ ಮನೆಯಾಗೆ
ನಾವೇನ ನೀನು ಹಂಗೆ ಮಾತಾಡ್ದೆ ಎಂಬ ಸಿಟ್ಟಿಗೆ ನಾನು ಅಮ್ಮಯ್ಯ ಸುಮ್ಮನೆ ಹಿಂಗೆ ಸಿಟ್ಟನ್ನ ಮಾತಾಡ್ತಿದ್ವಿ. ಅದಕ್ಕೆ ನಿನ್ನ ಮನೆ ಬಿಟ್ಟು ಹೋಗ್ತೀನಿ ಅಂತಂದ್ರೆ ಹೇಳತ್ತ. ನೀನು ಮಾತಾಡಬೇಡ, ಎಲ್ಲ ನಿನ್ನಿಂದಾನೆ. ಈಗಳೆ ನೀನು ಹೋಗಿರೋ ಮನೆ ಯಾವುದು ಉದ್ಧಾರ ಆಗಿಲ್ಲ, ಎಲ್ಲ ಬರೀ ಹಾಳು ಮಾಡ್ತೀಯ. ನೀನು ಹೋಗಿರೋ ನಿನ್ನ ಮದುವೆ ಆದೆ, ಇವನು ಕುಡ್ದು ಹಾಳಾಗಿ ಹೋಗ್ತೀನಿ ಕಂಡು ಆ ಮನೆಗೆ ಹೋದೆ, ಆ ಮನೆಗೂ ಬರೀ ಕೆಟ್ಟದ್ದೇ ಆಯಿತು. ಅಲ್ಲೂ ಡೈವರ್ಸ್ ತಗೊಂಡು ಅಲ್ಲೂ ಕಾಬ್ರ ಮಾಡಲಿಲ್ಲ, ಬಂದು ಇಲ್ಲಿ ಮದುವೆ ಆದೆ, ಇಲ್ಲೂ ನ್ಯಾವಾಗಿಲ್ಲ, ಬರೀ ಹಿಂಗೇನೆ. ನೀನು ಹಿಂಗೆ ಮಾಡಲಿಲ್ಲ ಅಂದಿದ್ರೆ ನೀನೇ ಹೇಳಿದ್ದು ಸ್ವಾತಿನ ಮದುವೆ ಆಗು ಅಂತ. ಹೆಂಗೆ ಬರ್ತಾ ನಾನು ಹಂಗೆ ಇರ್ತಿದ್ದೆ. ಪಾಪ ಅವಳ ಜೀವನ ಹಾಳು ಮಾಡ್ದಂಗೆ ಆಯಿತು, ನಿನ್ನಿಂದಲೇ ಎಲ್ಲ ಆಗಿದ್ದು. ನಾನು ಒಂದು ಕ್ಷಣ ಈ ಮನೆಯಾಗಿರಲ್ಲ, ನನ್ನ ಈ ಮನೆಗೆ ಮತ್ತೆ ಕಾಲಿಕ್ಕಲ್ಲ. ಎಲ್ಲಿಗೆ ಹೋಗ್ತೀಯಾ? ಎಲ್ಗ ಹೋಗ್ತೀನಿ, ನಾನು ಇಷ್ಟ ಬಂದ ಕಡೆ ಇರ್ತೀನಿ. ನಾನು ಈ ಮನೆಯಾಗ ಕಾಲಿಕ್ಕಲ್ಲ ಅಂತ ಹೇಳ್ತಾ ಇದ್ದೀನಿ. ಬರಲ್ಲ ಇನ್ಮೇಲಿಂದ. ನೀವೇ ಇರ್ರಿ. ಇಷ್ಟೊಂದೆಲ್ಲ ನನಗೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತಂದ್ರೆ ನಾನು ಒಂದು ಕ್ಷಣ ಈ ಮನೆಯಾಗಿರಲ್ಲ. ಯಾಕೆ ಏನಾಯ್ತು ಮರವಂಟಿ ಜೀವಿತ? ಈಗ ಬೆಳಗ್ಗೆ ಫೈನಾನ್ಸ್ನವ್ರು ಬಂದಿದ್ರಾ ಬರ್ಕೊಂಡು ಹೋಗಕ್ಕೆ? ಕರಿಜೆಮಂಟಿ ಬಂದಿದ್ರಲ್ಲ, ನಾವು ಅದಕ್ಕೇನೆ ಒಂದು 3 ಲಕ್ಷ ಬರ್ತೀವಿ ಅಣ್ಣ, 3 ಲಕ್ಷ ಲೋನ್ ಬರ್ಸಿದೀವಿ ಕಣ ಅಂತ ಹೇಳಿದ್ವಿ. ಮಾತಾಡಲಿಲ್ಲ. ತಿರ್ಗಿ ಅತ್ಲಾಗ ಹೋಗಿ ಇತ್ಲಾಗ ಹಿಂಗೆ ಬಂದ. ಅವಾಗ ನಾನು ತಿರ್ಗಾ ಹೇಳ್ದೆ, ಅಣ್ಣ ಲೋನ್ ಬರ್ಸಿದೀವಿ ಕಣೋ, ಕೆಲ್ಸಕ್ಕೆ ಹೋಗು, ಕೆಲ್ಸಕ್ಕೆ ಹೋಗಿ ತಿಂಗಳ ಕಟ್ಟೋಕ್ಕಾಗುತ್ತೆ. 3 ಲಕ್ಷ ಬರ್ಸಿದ್ದೀವಿ, ಬಡ್ಡಿ ಭಾಗ್ಯ ಮುಂದೆ ಕೊಟ್ಬಿಡೋಣ. ಮುಂದೆ ಏನೈತೆ ದುಡ್ಡು ಅದನ್ನು ಕೊಟ್ಬಿಟ್ರೆ ಏನಂತ ರಿಸ್ಕ್ ಇರಲ್ಲ, ಜಾಸ್ತಿ ಬಡ್ಡಿ ಮುಂದೆ ಕಡಿಮೆ ಬಡ್ಡಿ ಇರುತ್ತೆ ಬ್ಯಾಂಕ್ಳಾಗ. ಅದಕ್ಕೆ 3 ಲಕ್ಷ ಇವಾಗ ಫೈನಾನ್ಸ್ನಾಗೆ ಲೋನ್ ತಗೊಂತಾ ಇದ್ದೀವಿ. ಅದಕ್ಕೋಸ್ಕರ ಇವಾಗ ದುಡ್ಡು ಹೆಂಗೋ ಕಟ್ಕೊಂಡು ಹೋಗ್ಬೋದು. ತಿಂಗಳನ 5,000 ಕಟ್ಟಂಗೆ ಮಾಡ್ತೀವಿ. 5-5.5 ಸಾವಿರ ಕಟ್ಬೋದು. 5,000 ಅಂತೂ ಕಂಪಲ್ಸರಿ ಇರುತ್ತೆ, ಕಟ್ಕೊಂಡು ಹೋಗ್ತೀವಿ. ಹೋಗು ನೀನು ಕೆಲಸಕ್ಕೆ. ನೀನು ಹೋದ್ರೆ 5,000 ರೂಪಾಯಿ ದುಡ್ಡು ಕಟ್ಟೋದೇನು ಲೆಕ್ಕ ಅಲ್ಲ. ನೀನೊಂದು 15-20 ಸಾವಿರ ಸಂಬಳ ದುಡಿದ್ರು 5,000 ರೂಪಾಯಿ ಕಟ್ಟಿರೋ ಉಳಿದಿರೋದು ಮನೆಗೆ ಮಸ್ತ್ ಆಗುತ್ತೆ ಅಂತ ಹೇಳಿ ಮಾತಾಡಿರೆ, ನಾನು ಹೋಗಲ್ಲ ಹಿಂಗೆ ನಾನು ಕೆಲ್ಸಕ್ಕೆ ಹೋಗಲ್ಲ, ನೀವು ಲೋನು ಬರೆಸ್ಬೇಡ್ರಿ, ಯಾತು ಬರೆಸ್ಬೇಡ್ರಿ ಅಂತ ಹೇಳಿ ಏನು ಮಾತಾಡಲಿಲ್ಲ. ಹಂಗೆ ನಿಗ್ರಿಕೊಂಡು ಹೊಲ್ಟ. ಎದ್ದಾಗಿಂದಲೂ ಮಾತಾಡ್ಸಿರ್ಲಿಲ್ಲ. ಅದಕ್ಕೆ ನಮಗೆ ಸಿಟ್ಟು ಬಂತು, ಬೈಕೊಂಡ್ವಿ. ಅದಕ್ಕೆ ನಿಮ್ಮ ಬಂಡವಾಳ ಎಲ್ಲ ನಾ ಗೊತ್ತಾಯ್ತು, ನನ್ನ ಬೈಕೆ ಅಂತೀರ ಅಂತಾನೆ. ಅಲ್ಲ ಹೇಳು, ಮಗ ಅಂಬದು ಆಸೆ ಇರಲ್ವೇನ ಆಂಟಿ? ನಮ್ಮಮ್ಮಿಗೆ ಮಗ ಅಂತ ಏಟು ಆಸೆ ಪಡುತ್ತೆ. ಮತ್ತೆ ಆಕ್ಸಿಡೆಂಟ್ ಆದಾಗ ಏನಾನ ಆಗಿದ್ರೆ ಇಡತ್ತಿಗೆ ಮರ್ಕೊಂತಿದ್ವಿ ಅಂತ ಹೇಳ್ತಾ ಇದ್ದಾವ ಅಮ್ಮ. ಇಂಥ ಮಾತು ಯಾರನ್ನ ಮಾಡ್ತಾರ? ಅಲ್ಲ ನೀವೇ ಹೇಳ್ರಿ. ಏನು ಮಾಡೋಕ್ಕಲ್ಲ ಪಾಪ, ಸಿಟ್ಟಿನಾಗೆ ಹಂಗೆ ಬೈಕೆಂಬ್ತಾರೆ. ಯಾರಿಗೂ ಅಂತ ಮನಸ್ಸು ಇರಲ್ಲ. ಹಂಗಾಗ್ಲಿ ಅಂತ ಯಾರು ಬಯಸಲ್ಲ ಕಣಪ್ಪ. ಸಿಟ್ಟಿನಾಗೆ ಹಂಗೆ ಮಾತಾಡ್ತಾರೆ ಅಷ್ಟೇ. ಸಿಟ್ಟಂಬತ್ತು ಕೆಟ್ಟದ್ದಲ್ಲ. ಸಿಟ್ಟಿನಾಗ ಒಳ್ಳೆ ಮಾತು ಯಾರಿಗೂ ಬರಲ್ಲ. ಸಿಟ್ಟಿನಲ್ಲಿ ಒಳ್ಳೆ ಮಾತು ಯಾರಿಗೆ ಬರ್ತಾವೆ ಕೇಳ್ಕೊಂಬ. ಸಿಟ್ಟಿನಾಗ ಒಳ್ಳೆ ಮಾತು ಬರಲ್ಲ, ಬಡತನದಾಗ ಒಳ್ಳೆ ಊಟ ಸಿಗಲ್ಲ. ಪಾಪ ಈ ಮಾತಾ ಮನ್ಸಲ್ಲಿ ಚೆನ್ನಾಗಿ ಇಟ್ಕೊಂಡಿರು. ನೀನೇ ಆಗಲಿ ಸಿಟ್ಟು ಬಂದಾಗ, ಈಗ ಸಿಟ್ಟು ಬಂದೈತೆ ನೀನು ಹೆಂಗೆ ಮಾತಾಡ್ತಾ ಇದೀಯ? ಸಿಟ್ಟು ಬಂದಾಗ ಒಳ್ಳೆ ಮಾತುಗಳನ್ನೋದು ಯಾರಿಗೂ ಬರಲ್ಲ. ನೀ ಯಾರನ್ನ ಹುಡಿಕೆಂಬ ಹೇಳ್ತೀನಿ, ಯಾರಿಗೂ ಬರಲ್ಲ ಕಣಪ್ಪ. ಬಿಡಪ್ಪ ಅನುಸರಿಸ್ಕೊಂಡಿರಪ್ಪ. ಎಲ್ಲಿಗೆ ಹೋಗ್ತೀಯ? ಅವಳೆಲ್ಲ ಬರ್ತಾಳೆ, ಅವಳಿಗೆ ಯೋಸ್ತೀನಿ ಇರ್ತಾಳೆ. ನೀನು ಹೇಳ್ತಿ ಅವಳಿಗೆ ನೀ ಯೋಸ್ತಿಸಿರ್ತಾಳೆ ಹೇಳಲ್ಲಿ. ಸುಮ್ಮನೆ ಯಾಕಪ್ಪ ಪಾಪ. ಅಲ್ಲಿ ನೋಡಿ ಹೇಳಿದ್ರೆ ಹಂಗೆ ಹೆಂಗೆ ಆಡ್ತಾನೆ. ನಾವೇನೋ ಹೇಳ್ಬಾರದ್ದು ಹೇಳಿದ್ರೆ ಬಿಡಪ್ಪ ಅನ್ಬೋದು, ನಾವೇನೋ ಒಳ್ಳೇದು ಹೇಳಿದ್ವಿ. ಹಿಂಗೆ ಮಾಡಿದ್ರೆ ಹೆಂಗೆ? ಬಿಡತ್ತ ನಮ್ಮರು ತಮ್ಮರು ಅಂತ ನಾವು ಎಷ್ಟು ಭಾವಿಸ್ತೀವಿ. ಅವಳನ್ನೇ ಆಗಲಿ ರಪ್ಪೆ ರಮ್ಮೇರನ್ನೇ ಆಗಲಿ ಹೇಳು, ಬಿಡತ್ತ ಅವ್ರು ಬಂದವ್ರು ಚೆನ್ನಾಗಿತ್ಕೊಂಡು ಹೋಗ್ಲಿ ಅಂತೀವಿ. ಆದರೆ ಇವನು ಹೆಂಗಿದ್ ಮಾಡ್ತಾನೆ. ತಾಯಿ, ನಿಮ್ಮ ಹತ್ರ ನನಗೆ ಜಾಸ್ತಿ ಮಾತಾಡೋಕ್ಕೆ ಟೈಮ್ ಇಲ್ಲ. ಮಾತಾಡ್ತಾ ಹೋದರೆ ತಲೆ ಕೆಟ್ಟೋಗುತ್ತೆ. ನಿಮ್ಮಿಬ್ಬರಿಗೂ ದೊಡ್ಡ ನಮಸ್ಕಾರ. ನಾನು ಇರಲ್ಲ ಇಲ್ಲಿ. ನನಗೆ ಭಾಳ ಬೇಜಾರಾಗ್ಬಿಟ್ಟೈತೆ, ಭಾಳ ಸಿಟ್ಟು ಬಂದ್ಬಿಟ್ಟೈತೆ. ನಿಮ್ಮಿಬ್ಬರಿಗೂ ದೊಡ್ಡ ನಮಸ್ಕಾರ ಹಾಕಿ ಹೋಗ್ತಾ ಇದ್ದೀನಿ. ಹೆಂಗೆ ಚೆನ್ನಾಗಿದ್ದು ಬಿಡ್ರಿ, ನನ್ನ ಯಾತಕ್ಕೆ ಕೇಳಬೇಡ್ರಿ, ಏನು ಬೇಡ್ರಿ. ಅಲ್ಲ ಕಣ, ಮನೆ ಬಿಟ್ಟೋದ್ರೆ ಇವಾಗ ಹೆಂಗೆ ಸರಿ ಆಗುತ್ತೆ ನೋಡ ಅಂಜಲಿ. ಹೆಂಗೆ ಮಾತಾಡ್ತಾನೆ. ಮನೆ ಬಿಟ್ಟೋದ್ರೆ ಇವಾಗ ಲೋನ್ ಬರ್ಸಿದ್ದೀವಿ, ದುಡಿಯಾರ ಯಾರು, ಕಟ್ಟಾರ ಯಾರು? ಅಣ್ಣ ಆಗಿ ಒಬ್ಬ ಬಸ್ರಿ ಬಾಣಂತಾನ. ಅವ್ನು ನೋಡಿದ್ರೆ ಗಂಡ ಅಂತಾನು. ಅವರ ಅತ್ತೇನೋ ಅವ್ರ ಅಜ್ಜಿ ಬೇಜಾರಾಗಿ ಅವ್ರು ಮಾತಾಡ್ಸೋಕೆ ಬರದೇ ಇಲ್ಲ. ನಾನು ಹೆಣ್ಣೆಂಗ್ಸು ಅವಳಿಗೆ ನಾಳೆ ದಿನ ಏನೋ ಸರ್ವತ್ನಾಗ ಹೆರಿಗೆ ನೋವು ಬಂತು ಅಂತ ಅನ್ಕ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಯಾರು ಆಗ್ತಾರೆ? ಅಣ್ಣ ಆಗಿ ಮುಂದೆ ನಿಂತ್ಕೊಂಡು ನೀನು ಏನು ಮಾಡ್ಬೇಕು ಅದು ಮಾಡ್ಬೇಕಣ್ಣ. ನೀನು ನಾಮಕರಣ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಇವಾಗ ಹೆರಿಗೆ ಆಗತ್ತಕ್ಕ ಜೊತೆಗಿರ್ಬೇಕು. ನಾನು ಹೆರಿಗೆ ಆದ್ಮೇಲೆ ಇವಾಗ ನಾನು ಎಲ್ಲೂ ಹೋಗಂಗಿಲ್ಲ, ಬಾ ಅಂತಿ ಬಿಟ್ಟು ಬಿಡು, ನಾನು ಕೆಲ್ಸಕ್ಕೆ ಹೋಗಿ ಕೊಡ್ತೀನಿ ಎಂಬಕ್ಕೆ ನಾವೇನು ಮಾಡೋಣ ಹೇಳು? ಇವಾಗ ಹಿಂಗೆ ನಾನು ಇರಲ್ಲ ಅಂತ ಹೋಗ್ತೀನಿ ಅಂತಂದರೆ ಏನಾನ ಮಾಡ್ಕೊಳ್ರಿ, ನನ್ನ ಹತ್ರ ನೀವೇನು ಮಾತಾಡಬೇಡ್ರಿ. ನಿಂತ್ಕೊಳ್ಳೋಣ, ನಿಂತ್ಕೊಳ್ಳೋ. ಅಯ್ಯೋ ಅವ್ನು ಹೋಗೋದು ನೋಡು, ನಿಂತ್ಕೊಳ್ಳಲ್ಲ. ಪಾಪ ಸುಮ್ಮನೆ ಬಾರಪ್ಪ, ಹೋಗ್ಬೇಡ ಬಾರೋ, ಹೋಗ್ಬೇಡ ಬಾರಲ್ಲ. ಅಲ್ಲಡ ಅವ್ನು ಹೋಗೋದು ನೋಡು, ಬಾರೋ ಹೋಗ್ಬೇಡ ಪಾಪ. ಇವನು ಯಾವನಲ್ಲ ಇವನು. ಅಯ್ಯೋ ದೇವ್ರು, ಎಷ್ಟು ಕರೆದ್ರು ಏನು ಮಾತಾಡಂಗಿಲ್ಲ. ಮನೆಯಾಗಿದ್ಮೇಲೆ ಆತನ ಒಂದು ಮಾತು ಬರ್ತಾವಪ್ಪ, ಮಾತಾಡ್ತಾರೆ ಹಂಗೆ. ಮತ್ತೆ ಮರಮಂಟಿ ಈಗ ಒಂದೀಟ್ ಆತನ ಮಾತಾಡಿದ್ರೆ ಸಾಕು, ವಯಸ್ಸಿಗೆ ಬಂದಿರೋ ಮಕ್ಳು ತಾಗೆ. ಅವನು ಇನ್ನೆಲ್ಲಿ ಹೋಗ್ತಾನೆ ಹೇಳಿ ಗೊತ್ತಾನೆ. ಅವಳು ಇನ್ನೇನು ಮಾತಾಡ್ಸಲ್ಲ ಏನಿಲ್ಲ.
ಅವಳು 2 ದಿನ ಕರಿಯಕ್ಕೆ ಹೋದ್ರು ಬಂದಿಲ್ಲ, ಗಂಡು ಬೇಕಾಗಿರೋಳಾಗಿದ್ರು ಬರೋಳು. ಹ್ಞೂ, ಅವಳೆಲ್ಲಿ ಮಾತಾಡಿಸ್ತಾಳೆ ಇವಾಗ? ಅಲ್ಲೇನೆ ಯಾವನ್ ನೋಡ್ಕೊಂಡವಳ ಏನು? ಅದಕ್ಕೆ ನಮ್ಮ ಅಣ್ಣ ನೀನು ಹತ್ರಕ್ಕೆ ಸೇರ್ಸಲ್ಲ, ಇವ್ನಿಗೆ ಗೊತ್ತಾಗುತ್ತಾಗ ಬತ್ತಂದು ಸುಮ್ಕಿರು. ಹೋಗಿ ಅವತ್ತು ಅಲ್ಲೇ ಕರ್ಕೊಂಬತ್ನಿ ಅಂತ ಹಿಂಗೆ ಹೋಗಿದ್ದ, ನಿಂತಿನ ಮನೆಗೆ ಕರ್ಕೊಂಬತ್ನಿ ಅಂತ ಕರ್ಕೊಂಬರ್ಲೇಳು ಸುಮ್ಕಾಯಿ ನಾನು. ಆಮೇಲೆ ಅದೇ ಬಂದೆ. ಇಂಥವ್ರಿಗೆಲ್ಲನ ಸರಿಯಾಗಿ ಮಾಡಿ ತೋರಿಸ್ಬೇಕು. ನೋಡಿವಲ್ವ ಅಂತ ಅಂತೀವಿ, ಅದೆಲ್ಲ ಯಾರು ಮಾಡ್ತಾರಮ್ಮ? ಇವಾಗ ಹಿಂಗೆ ಮಾಡಿ ಹೋಗ್ಬಿಟ್ರೆ ಇದೊಳ್ಳೆ ಸರಿ ಆಯ್ತಪ್ಪ. ಇವಾಗ ನಾನು ಇವಳ ಬಸ್ರಿ ಬಾಣಂತಾನ ಅಂತ ಯೋಟ್ ನೋಡಬೇಕು. ಅದು ಬಿಟ್ಬಿಟ್ಟು ಇವಳು ಇಂಥವೆಲ್ಲ ಮಾಡಿದ್ರೆ ಹೆಂಗೆ ಅನಿಸುತ್ತೆ. ಹೋಗತ್ತೆ. ಬೈಕೇಣಿದ್ದ ನಮ್ಮ ಅಣ್ಣ ಕೇಳಿಸ್ಕೊಬಿಟ್ಟವನೆ. ಕೇಳಿಸ್ಕೊಂಡು ಅದಕ್ಕೆ ನನಗೆ ಮನೆಯಾಗಿರೋದೇ ಇಲ್ಲ ಅಂತೇಳಿ ಮನೆ ಬಿಟ್ಟು ಹೋಗ್ಬಿಟ್ಟ. ಎಲ್ಗೆ ಹೋಗ್ತಾನೆ ಬಂದೇ ಬರ್ತಾನೆ. ಅವಳೇನು ಹತ್ರಕ್ಕೆ ಬಿಡ್ಕೊಂಬಲ್ಲ, ಆಲೆ ಮರ್ತ್ಕೊಬಿಟ್ಟವಳೆ. ಅವಳೇ ನೀನು ಹತ್ರಕ್ಕೆ ಸೇರ್ಸ ಅಂತವಳಲ್ಲ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.